ಇಂಥ ಕ್ವಾಲಿಟಿ ಇರೋ ಸಿನಿಮಾನ ಚೆನ್ನಾಗಿಲ್ಲ ಅದು ಇದು ಅಂತ ಸುಮ್ಮನೆ ನೆಗೆಟಿವ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ತುಂಬಾ ಜನ ನೋಡಿದ್ದೀನಿ ನಾನು. ದಿಸ್ ಇಸ್ ನಾಟ್ ಅನ್ ಇಂಡಿಯನ್ ಸಿನಿಮಾ. ಟಾಕ್ಸಿಕ್ ಇಂಡಿಯನ್ ಸಿನಿಮಾ ಅಲ್ಲ, ಅದಕ್ಕೂ ಮೀರಿದ್ದು. ಹಾಯ್ ಎವ್ರಿವನ್, ಟಾಕ್ಸಿಕ್ 4 ವರ್ಷದಿಂದ ಕಾದ್ವಿ. 4.5 ವರ್ಷ ಆಗಿರ್ಬೋದು ಆಲ್ಮೋಸ್ಟ್. ರಿಲೀಸ್ ಆಯಿತು. ಓಕೆ, ನನಗೆ ಇಷ್ಟ ಆಯಿತು, ನಾನು ರಿವ್ಯೂ ಮಾಡಿದೆ. ಕೆಲವ್ರಿಗೆ ಇಷ್ಟ ಆಗಲಿಲ್ಲ, ಕೆಲವ್ರಿಗೆ ಚೆನ್ನಾಗಿದೆ, ಇಲ್ಲ ಕೆಲವ್ರಿಗೆ ಚೆನ್ನಾಗಿಲ್ಲ. ಇದೆಲ್ಲ ಓಕೆ ಒಂದು ಮಟ್ಟಕ್ಕೆ. ಈ ತೆಲುಗು ತಮಿಳಲ್ಲಿ ಆಲ್ರೆಡಿ ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ. ಇದು ನನಗೆ ಇನ್ನೊಂದು ಹೇಳ್ಬಿಡ್ತೀನಿ, ಸಿನಿಮಾ ರಿಲೀಸ್ ಆಗಿರೋದು ಇವತ್ತು. ಅವ್ರದ್ದು ಪ್ರೀಮಿಯರ್ ನೋಡ್ಬಿಟ್ವಿ. ಪ್ರೀಮಿಯರ್ ಟಾಕ್ಸಿಕ್ ಪ್ರೀಮಿಯರ್ ಪಬ್ಲಿಕ್ ರಿವ್ಯೂ ಅಂದ್ಬಿಟ್ಟು ನಿನ್ನೆ ನೈಟಿಂದನೇ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಾನು ಇದ್ಯಾವ ಥರ ಗುರು, ಇನ್ನೂ ರಿಲೀಸೇ ಆಗಿಲ್ಲ ಸಿನಿಮಾ, ఆల్రెడీ ఒబ్బ బంతనే ఏముంది భయ్య, బాగా అంతా బాగుంది, ఇంత బాగుంది, చాలా బాగుంది, ఏం స్టంట్స్ ఫైట్స్ అది ఇది ಎಲ್ಲ ತೆಲುಗುలో ಹೇಳ್ತಾನೆ ಸಕಲಾಗಿದೆ ಅಂತ. ಇನ್ನೊಬ್ಬ ಬರ್ತಾನೆ ಏಂ ಬಾಗ್ಲೇದ್ ಭಯ್ಯ, ಅಯ್ಯೋ ಅದು ಇದು ಹಿಂಗೆ ಹೇಳ್ತಾನೆ. ತಮಿಳಲ್ಲಿ ನೋಡಿದ್ರೆ ಈ ಲಾರ್ಜ್ ಫಾಲೋವರ್ಸ್ ಇರ್ತಾರಲ್ಲ, ಇನ್ಫ್ಲೂಯೆನ್ಸರ್ಸ್ ಇನ್ಸ್ಟಾಗ್ರಾಮಲ್ಲಿ ನೆಗೆಟಿವ್ ರಿವ್ಯೂಸ್ ಆಗ್ತಾ ಇರೋದು. ನಾನು ಅಲ್ಲ, ಇದು ಪಿ ಆರ್ ಮಾಡ್ತಾ ಇರೋದ, ಅಂದರೆ ನೆಗೆಟಿವ್ ಪಿ ಆರ್ ಮಾಡಿಸ್ತಾ ಇರೋದಾ ಇಲ್ಲ ಏನು ಅಂತ ಡೌಟ್ ಬಂತು. ನಾನು ನನ್ನ ಫ್ರೆಂಡ್ಸ್ ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಒಂದು ಫೋನಲ್ಲಿ ಕನೆಕ್ಟ್ ಆಗ್ಬಿಟ್ಟು ಕಾನ್ಫರೆನ್ಸಲ್ಲಿ ಮಾತಾಡ್ತಾ ಇದ್ವಿ. ಮಗ ಹಿಂಗಿದೆ ಕಣೋ ಸಿನಿಮಾ, ನನಗೆ ಇಷ್ಟ ಆಯಿತು, ಹಂಗಿಷ್ಟ ಆಯಿತು, ಹಿಂಗಿಷ್ಟ ಆಯಿತು, ಏನು ಸ್ಟಂಟ್ಸು ಫೈಟ್ಸು, ಏನು ಗುರು ಇಂಟರ್ನ್ಯಾಷನಲ್ ಅಟೆಂಪ್ಟು, ಟಾಕ್ಸಿಕ್ ಸೂಪರ್ ಆಗಿದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಇದ್ರ ಮಧ್ಯೆ ಇನ್ನೊಂದು ವಿಷಯ ಬಂತು. ಅಲ್ಲಪ್ಪ, ನಮ್ಮ ಕನ್ನಡದಲ್ಲೇ ಕೆಲವರು ಚೆನ್ನಾಗಿಲ್ಲ ಅಂತಾರಲ್ಲ, ಹೆಂಗ ಗುರು ಇದು? ಇನ್ನೊಂದು ಹೇಳಬೇಕು ಅಂತಂದರೆ, ಯೂಶ್ವಲ್ ಆಗಿ ನಮ್ಮ ಬೆಂಗಳೂರಲ್ಲಿ 3 ಫ್ಲೋರು 4 ಫ್ಲೋರ್ ಬಿಲ್ಡಿಂಗ್ ಮೇಲೆ ಹತ್ತಿ ಅಭ್ಯಾಸ ನಮಗೆ. ಒಂದೇ ಸರಿ 50ನೇ ಫ್ಲೋರ್ ಬಿಲ್ಡಿಂಗ್ ಕಟ್ಟಾಗಿ ಏನಾಗುತ್ತೆ, ಏನು ರಿಯಾಕ್ಷನ್ ಬರುತ್ತೆ, ಇದು ಕತೆ ಆಗಿರೋದು ಇಲ್ಲಿ. ಅಂದರೆ ಈಗ ಏನಾಗುತ್ತೆ, ಹಳೆ ಸಿನಿಮಾಗಳು ಅಂದರೆ ಈಗ ನಾರ್ಮಲ್ ಆಗಿ ಒಂದು 4 ಸಾಂಗು, ಒಂದು 4 ಫೈಟು, ಒಂದು 5-6 ಪಂಚಿಂಗ್ ಡೈಲಾಗು, ಒಂದು ಐಟಮ್ ಸಾಂಗು, ಒಂದು ಯಾವುದೋ ಒಂದು ಲವ್ ಸ್ಟೋರಿ, ಅದು ಇದು ಸ್ಟೋರಿ ಹಾಕ್ಬಿಟ್ಟು ಒಬ್ಬ ಹೀರೋ, ಒಬ್ಬ ವಿಲನ್ನು, ಅದ್ರ ಮಧ್ಯೆ ಒಬ್ಬಳು ಹೀರೋಯಿನ್ಗೋಸ್ಕರ ಹೀರೋ ಒದಾಡ್ತಾನೆ, ವಿಲನ್ ಬಂದು ತಡೆಯಕ್ಕೆ ನೋಡ್ತಾನೆ. ಈ ಫಾರ್ಮೇಟಲ್ಲೇ ಇದ್ದೀವಿ ನಾವಿನ್ನ. ಈ ಫಾರ್ಮೇಟಲ್ಲಿ ಇರೋರಿಗೆ, ಇದನ್ನೇ ಎಕ್ಸ್ಪೆಕ್ಟ್ ಮಾಡೋರಿಗೆ ಕಂಪ್ಲೀಟಾಗಿ ನೀನು ವರ್ಲ್ಡ್ ಕ್ಲಾಸ್ ಮೂವಿ ತಂದು ಕೊಟ್ಬಿಟ್ಟು ನೀನು ನೋಡಪ್ಪ ಇದನ್ನ ಅಂತಂದರೆ ಎಲ್ಲರಿಗೂ ಅನಿಸುತ್ತೆ ಏನು ಗುರು ಇದು ಸಿನಿಮಾ ಹಿಂಗಿದೆ. ಹೇಳಬೇಕಂತಂದರೆ ಟಾಕ್ಸಿಕ್ ಸಿನಿಮಾ ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ. ಯಾಕೆ ಅಂತಂದರೆ, ನನಗೆ ಯಾವುದೋ ಒಂದು ಸೈಡಲ್ಲಿ ಅನ್ನಿಸ್ತು ಇದು ಕನ್ನಡದ ಜಾನ್ ವಿಕ್ ಥರ ಇದೆ ಅಂತ ಅನ್ನಿಸ್ತು. ಜಾನ್ ವಿಕ್ ನೋಡಿದ್ದೀರಾ ನೀವು? ಸುಮಾರು ಒಂದು 3 ಪಾರ್ಟ್ ನೋಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಆ್ಯಕ್ಷನ್ ಸೀನ್ಸ್ ಇರುತ್ತೆ, ವೆಲ್ ಮೇಡ್, ಅದು ಎಕ್ಸಿಕ್ಯೂಷನ್ ಬೇರೆನೇ ಲೆವೆಲ್ ಬಿಟ್ಟಾಕಿ ಆ ಥರ ನನಗೆ ಕನ್ನಡದಲ್ಲಿ ಬಂದ್ಬಿಡ್ತಲ್ಲ. ರಾಮ, ಈ ಲೆವೆಲ್ ಮೇಕಿಂಗು ಕನ್ನಡದಲ್ಲಿ. ಫಾರ್ ಎಕ್ಸಾಂಪಲ್ ಏನಂತಂದರೆ, ಈಗ ನಾವು ನಾರ್ಮಲಾಗಿ ಈ ಲೆವೆಲಲ್ಲಿ ಇದ್ದೀವಿ ಅಂದ್ಕೊಡಿ, ಈ ಲೆವೆಲಲ್ಲಿ ಇದ್ದೀವಿ. ನಮಗೆ ಸಿನಿಮಾ KGF ಬಂತು, ಇಲ್ಲಿಗೆ ಬಂತು. KGF ಚಾಪ್ಟರ್ 2 ಬಂತು, ಇಲ್ಲಿಗೆ ಬಂತು. ಟಾಕ್ಸಿಕ್ ಏನಾಗೋಯ್ತು ನೀವು ಅಂದ್ಕೊಳ್ಳೋಕ್ಕೂ ಆಗಲ್ಲ. ಇಮ್ಯಾಜಿನೇಷನ್ ಲೆವೆಲೇ ಇಲ್ಲ, ಅದಕ್ಕೂ ದಾಟಿ ಮೀರಿ ಹೊರಟೋಯ್ತು ಕ್ವಾಲಿಟಿ ಮೇಕಿಂಗು, ಕ್ಯಾಮ್ರಾ ವರ್ಕು, ನರೇಷನ್ನು, ಸ್ಕ್ರಿಪ್ಟು, ಡೈರೆಕ್ಷನ್ನು, ಸ್ಟೋರಿ ಟೆಲ್ಲಿಂಗ್. ಇವ್ರು ಮಾಡಿದ ಒಂದೇ ಒಂದು ಮಿಸ್ಟೇಕು ಟಾಕ್ಸಿಕ್ ಏನು ಗೊತ್ತಾ? ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ನನ್ನ ಕೇಳಿದ್ರೆ, ಡ್ಯೂರೇಷನ್ 3.25 ಗಂಟೆ ಇದೆ. ಅಂದರೆ ಇಂಟ್ರೋವಲ್ ಏನು ಆ ಗ್ಯಾಪ್ ಇದೆಯಲ್ಲ, ಇಂಟ್ರೋವಲ್ ಟೈಮ್ ಇದೆಯಲ್ಲ, ಅದೆಲ್ಲ ಸೇರಿಸ್ಬಿಟ್ರೆ 3.5 ಗಂಟೆ ಕುತ್ಕೋಬೇಕು ನಾವು. ಇದಿಷ್ಟೇ ಇವ್ರು ಮಾಡಿರೋ ಮಿಸ್ಟೇಕ್. ಅದು ಇದು ಮಿಸ್ಟೇಕ್ ಅಲ್ಲ. ಕೆಲವೊಂದು ಸ್ಟೋರೀಸ್ಗಳಿಗೆ ಜಡ್ಜ್ಮೆಂಟ್ ಕೊಡಬೇಕಂತ ಬಂದಾಗ 3.25 ಗಂಟೆ ಆಗೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರಶಾಂತ್ ನೀಲ್ ಅವರು ಹೇಳಿದರು, KGF ಚಾಪ್ಟರ್ 1 ಮಾಡಬೇಕಾದ್ರೆ ಹೆಚ್ಚು ಕಡಿಮೆ 3-3.25 ಗಂಟೆ ಹೋಗೋ ಥರ ಇತ್ತಂತೆ ಡ್ಯೂರೇಷನ್. ಅದಕ್ಕೆ ಇವ್ರು ಏನು ಮಾಡಿದ್ರು, ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2 ಅಂತ ಡಿವೈಡ್ ಮಾಡಿದ್ರು. ಸೊ ಟಾಕ್ಸಿಕ್ ಚಾಪ್ಟರ್ 2 ಅಥವಾ ಪಾರ್ಟ್ 2 ಏನೋ ತಲೆ ಇಲ್ಲದೆ ಇವರು ಒಂದೇ ಪಾರ್ಟಲ್ಲಿ ಮುಗಿಸೋಣ ಅನ್ನೋ ಒಂದು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿರೋದಕ್ಕೆ 3.25 ಗಂಟೆ. ಅಫ್ಕೋರ್ಸ್ ನಾನು ನಿಜ ಹೇಳ್ತೀನಿ, ನನಗಂತೂ ಯಶ್ ಅವರು ತಗೊಂಡಿರೋವಂಥ ಒಂದು ಅಟೆಂಪ್ಟ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಆ್ಯಸ್ ಅ ರೈಟರ್ ಆ್ಯಂಡ್ ಆಲ್ಸೋ ಆ್ಯಸ್ ಅ ಪ್ರೊಡ್ಯೂಸರ್, ಎಲ್ಲ ರೀತಿಯಲ್ಲೂ ತುಂಬ ದೊಡ್ಡ, ನಾವು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೇ ಇರೋ ಒಂದು ಮಟ್ಟಕ್ಕೆ ಅವರು ಹೆಜ್ಜೆ ಇಟ್ಟಿರೋದು. ಆ ಹೆಜ್ಜೆಗೆ ಸಾಕಷ್ಟು ಕನ್ನಡಿಗರು ಕರ್ನಾಟಕದಾದ್ಯಂತ, ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆಯೋ ಅಲ್ಲಿಂದ ಎಲ್ಲ ಕಡೆಯಿಂದನೂ ಒಳ್ಳೆ ಅಪ್ರಿಸಿಯೇಷನ್ ಬರ್ತಾ ಇದೆ, ಸಪೋರ್ಟ್ ಬರ್ತಾ ಇದೆ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಆದರೆ ಕೆಲವ್ರಿಗೆ ಅದೇನೋ ಅಂದರೆ ಕೆಲವ್ರಿಗೆ ನಾನು ಹೇಳ್ತಿರೋದು ನಮ್ಮ ಜನಕ್ಕೆ ಇನ್ನೂ ಇಂಥ ಸಿನಿಮಾನ ಅರ್ಗಿಸ್ಕೊಳ್ಳೋ ಒಂದು ಇದಿಲ್ಲ ಅಂತ ಅನ್ಸುತ್ತೆ, ತಗೊಳ್ಳೋ ಇದಿಲ್ಲ. ಅದೇ ನೀವು ಇಂಗ್ಲೀಷ್ ಸಿನಿಮಾದಲ್ಲಿ ಹೋಗಿ ನೋಡ್ಬಿಟ್ರೆ ನೀವು ಅವೆಂಜರ್ಸ್ ಏನು ಸೂಪರ್ ಸಿನಿಮಾ, ಅದೇ ಥರದ ಒಂದು ಫ್ಯಾಂಟಸಿ ಮೂವಿನ ನಾವೇನಾದರೂ ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಮಾಡಿಬಿಟ್ರು ಅಂತಂದರೆ ಏನು ಗುರು ಹಿಂಗಿದೆ ಹಾರ್ಕೊಂಡು ಹೋಗ್ತಾನೆ, ಏನು ಗುರು ಈ ಥರ ಇದೇನು ಸಿನಿಮಾನ ಇದು, ಹಿಂಗೆ ಮಾತಾಡ್ತೀವಿ ನಾವು, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಾನು ಇನ್ನೊಂದು ವಿಷಯ ಹೇಳ್ತೀನಿ. ಬಗೀರ ಸಿನಿಮಾ ಬಂತು, ಶ್ರೀಮುರಳಿ ಅವ್ರದ್ದು ಬಗೀರ ಸಿನಿಮಾ. ಆ ಸಿನಿಮಾಗೂ ಹಿಂಗೆ ಇದೇನೋ ಕರೆಂಟ್ ಅಂತೆ, ಅವನ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತಂತೆ, ಮುಖವಾಡ ಹಾಕುವಂತಾನಂತೆ, ಎಲ್ಲಾರನ್ನೂ ಹೊಡೆದ್ಬಿಡ್ತಾನಂತೆ ಇವನು. ಇಟ್ ಈಸ್ ಲೈಕ್ ಎ ಬ್ಯಾಟ್ಮ್ಯಾನಲ್ಲಿ ಹಿಂಗೆ ಆಗುತ್ತೆ. ಬ್ಯಾಟ್ಮ್ಯಾನ್, ಸೂಪರ್ ಮ್ಯಾನ್ ಈ ಥರ ಕಾನ್ಸೆಪ್ಟು ಅಂದರೆ ಕನ್ನಡದ ಫಸ್ಟ್ ಸೂಪರ್ ಹೀರೋ ಕಾನ್ಸೆಪ್ಟು ಬಗೀರ ಬಂದ್ಬಿಟ್ಟು ನಮ್ಮ ಜನ ಅದಕ್ಕೂ ನೆಗೆಟಿವ್ ಮಾತಾಡೋದು. ಅದು ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ ಎಷ್ಟೋ ಜನಕ್ಕೆ. ನನಗಂತೂ ಮೋಸ್ಟ್ ಫೇವ್ರೆಟ್ ಮೂವಿ ಅದು. ಆ ಸಾಂಗ್ಸು ಸಖತ್ತಾಗಿದೆ, ಶ್ರೀಮುರಳಿ ಅವರ ಅಪಿಯರೆನ್ಸ್ ಚೆನ್ನಾಗಿದೆ. ನಾವು ಫಸ್ಟು ಏನು ಮಾಡಬೇಕು ಗೊತ್ತಾ, ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ನಾವು ಬೇರೆ ಭಾಷೆ ಸಿನಿಮಾಗಳ ಹೆಂಗೆ ಮಾಡ್ತಾರೆ, ನಮ್ಮವ್ರೇನು ಇತ್ತು ಒಳ್ಳೆ ಸಿನಿಮಾಗಳೇ ಮಾಡಲ್ಲ, ಕನ್ನಡದಲ್ಲಿ ಯಾಕೆ ಒಳ್ಳೆ ಸಿನಿಮಾಗಳು ಬರಲ್ಲ, ಬಂದಾಗ ನೀವೇ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅದನ್ನು ತಗೊಳಕ್ಕೆ ಅರಗಿಸ್ಕೊಳಕ್ಕೆ ಆಗ್ತಿಲ್ಲ ನಿಮ್ಮ ಕೈಯಲ್ಲಿ ಅಂತಂದಾಗ ಇನ್ನೇನಾಗುತ್ತೆ. ನಾನು ಇಷ್ಟು ಮಾತನ್ನ ಹೇಳ್ತಿರೋದು ಫಾರ್ ಎಕ್ಸಾಂಪಲ್, ಲಕ್ಷ ಜನದಲ್ಲಿ ಒಂದು 100, 200, 300 ಜನಕ್ಕೆ ಅಷ್ಟೇ ಹೇಳ್ತಿರೋದು ನಾನು. ಎಷ್ಟು ನೆಗೆಟಿವಿಟಿ, ಯಾವ ಥರ ಕೆಡದಾಗ ಮಾತಾಡ್ತಾರೆ ಇವರು ಅಂತಂದರೆ, ಒಂಚೂರು ಚೆನ್ನಾಗಿಲ್ಲ, ಏನಿದೊಂದು ಸಿನಿಮಾನ ಟಾಕ್ಸಿಕ್ನ. ಓಕೆ, ಇದ್ರ ಬಗ್ಗೆ ನಾನು ಎಷ್ಟೇ ಮಾತಾಡಿದ್ರು ನಮ್ಮ ಜನ ಬಂದು ಅಪ್ಡೇಟ್ ಆಗಬೇಕು. ಮಾತಲ್ಲಿ ಏನು ಗೊತ್ತಾ, ಯಾವುದೋ ಒಂದು ಕಾನ್ವರ್ಸೇಷನ್ ಕೇಳಿದೆ ಒಂದು ತೆಲುಗು ಸಿನಿಮಾದಲ್ಲಿ. ಎಲ್ಲರೂ ಹೇಳ್ತಾರೆ ಇಲ್ಲೇ ಕೂತ್ಕೊಂಡು ಒಂದು ಕ್ರಿಕೆಟ್ ಮ್ಯಾಚ್ ಸೋತೋಗ್ಬಿಡ್ತು ಅಂದರೆ, ಗೆಲ್ಲೋ ಮ್ಯಾಚ್ ಸೋತ್ಬಿಟ್ರಲ್ಲ ಅವನಮ್ಮನ್, ಗೆಲ್ಲೋ ಮ್ಯಾಚ್ ಸೋತ್ಬಿಟ್ರು ಗುರು ಥೂ ಅಂತ ಹೋಗಿತಾರೆ. ಹೋಗಿ ಆಡ್ರಿ ನೋಡೋಣ. ಮಾತಾಡೋದು ಎಲ್ಲವನು ಮಾತಾಡ್ತಾನೆ. ಚಿಕ್ಕ ಮಕ್ಕಳು ಮಾತು ಕಲ್ತ್ಬಿಟ್ರೆ ಸಾಕು ಮಾತಾಡ್ತಾನೇ ಇರ್ತವೆ. ಹಂಗಂದ್ಬಿಟ್ಟು ಅದೆಲ್ಲ ನಡೆದ್ಬಿಡುತ್ತೆ ಅಂತ ಅಲ್ಲ. ಇಲ್ಲೇ ಕೂತ್ಕೊಂಡು ಎಲ್ಲರೂ ಜಡ್ಜ್ ಮಾಡ್ತೀವಿ ನಾವು. ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗೋಯ್ತು ಲಾಸ್ಟ್ ಟೈಮು, 300 feet ಏನೋ ಕೆಳಗಡೆ ಬಂದ್ಬಿಡ್ತಂತೆ ಸಡನ್ ಆಗಿ ಫ್ಲೈಟು. ಆ ಫ್ಲೈಟು ಅವನು ಪೈಲಟ್ಗೆ ಬುದ್ಧಿ ಇಲ್ವಾ, ಹಂಗೆ ಹಿಂಗೆ, ಅಲ್ಲಿ ಬೇರೆನೇ ಕತೆ ಇತ್ತು. ರೀಸೆಂಟಾಗಿ ಒಂದು ಐಫೋನ್ಗೋಸ್ಕರ ಒಂದು ಹುಡುಗ ಫ್ಯಾಮಿಲಿ ಸಮೇತ ಒಂದು ಹುಡುಗ ಬಿದ್ದೋಗ್ಬಿಟ್ಟ, ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ವಿಷಯ ಇತ್ತು. ಅದು ಐಫೋನ್ಗಲ್ಲ, ಅದು ಬೇರೆನೇ ವಿಷಯ. ಫ್ಯಾಮಿಲಿದೇನೋ ಪ್ರಾಬ್ಲಮ್ ಇತ್ತಂತೆ. ಜನಕ್ಕೆ ವಿಷಯ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಏನು ಹೇಳಬೇಕು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಹೈಟ್ಸ್ ಆಫ್ ಮೇಕಿಂಗ್. ನಾನು ಟಾಕ್ಸಿಕ್ ಸಿನಿಮಾಗೆ 5 ಸ್ಟಾರ್ಗೆ ಔಟ್ ಆಫ್ 5 ಸ್ಟಾರ್ ಕೊಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತಂದರೆ ನಾನು 100 ಕೊಡ್ತೀನಿ, 1000 ಕೊಡ್ತೀನಿ ನಾನು. ಹಾಲಿವುಡ್ ಮೇಕಿಂಗ್, ಅಪಿಯರೆನ್ಸ್, ಒಂದು ಕ್ಯಾರೆಕ್ಟರ್, ಒಂದು ಕತೆ, ಲಾಸ್ಟಲ್ಲಿ ಟಿಕೆಟ್ ಮತ್ತು ರಾಯದು ಒಂದು ಟ್ವಿಸ್ಟ್ ಇದೆ ಗೊತ್ತಾ, ಅಲ್ಲಿ ಟ್ವಿಸ್ಟು ಸೈಕಲಾಜಿಕಲ್ ಥ್ರಿಲ್ಲರ್ ಆಗೋಯ್ತು ಲಾಸ್ಟಲ್ಲಿ ಸಿನಿಮಾ. ಇದು ಈ ಥರನ ಯೋಚನೆ ಮಾಡ್ಬೋದಾ ಕತೆನಾ, ಹಿಂಗೂ ಎಕ್ಸಿಕ್ಯೂಟ್ ಮಾಡ್ಬೋದಾ ಒಂದು ಸ್ಟೋರಿನ, ಮೇಕಿಂಗಲ್ಲಿ ಆಗ್ಬೋದು, ಸ್ಕ್ರೀನಲ್ಲಿ ಹಂಗೆ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲ್ತಿಲ್ಲ ನನಗೆ. ಆ ರಿಚ್ನೆಸ್ಸು, ಆ ಮೇಕಿಂಗು, ಆ ಸೀನ್ ಟು ಸೀನ್, ಫ್ರೇಮ್ ಟು ಫ್ರೇಮ್ ಹಿಂಗೆ ಹೋಗ್ತಾ ಇದೆ ಅಂತಂದರೆ, ಮತ್ತು ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಇಷ್ಟು ವರ್ಷಗಳು ನಾವೆಲ್ಲ ಕೇಳಿದ್ವಿ, ಇಂಗ್ಲೀಷ್ ಸಿನಿಮಾಗಳಲ್ಲಿ ಕೇಳಿದ್ವಿ. ರಾಕಿ ಅಲ್ಲ, ನಾನು ನೋಡಿ KGF ಹೋಗ್ತಾ ಇದ್ದೀನಿ, ರಾಯ ಮೀಟ್ಸ್ ಟಿಕೆಟ್, ಈ ಥರ ಫೇಸ್ ಟು ಫೇಸ್ ಆಗ್ತಾರೆ, ಹಿಂಗಾಗತ್ತೆ ಗೊತ್ತಾ ಒಂದು ಸೀನ್. ಅದೊಂದು ಸೌಂಡ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆ ಸೌಂಡೆಲ್ಲ. ಎಷ್ಟು ಡೆಡಿಕೇಶನ್ ಇಟ್ಟು, ಎಷ್ಟು ಎಫರ್ಟ್ ಹಾಕಿ ಮಾಡಿರಬೇಕು, ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಈ ಥರದೊಂದು ಕ್ವಾಲಿಟಿ ಕೊಡಬೇಕು ಅಂತ. ಇಂಥ ಕ್ವಾಲಿಟಿ ಇರೋ ಸಿನಿಮಾನ ಚೆನ್ನಾಗಿಲ್ಲ ಅದು ಇದು ಅಂತ ಸುಮ್ಮನೆ ನೆಗೆಟಿವ್ ರಿವ್ಯೂಸ್ ಕೊಡ್ತಾ ಇದ್ದಾರೆ. ತುಂಬ ಜನ ನೋಡಿದ್ದೀನಿ ನಾನು. ಮಾಡಕ್ಕೆ ಹೋಗ್ಬಿಡಿ, ಕನ್ನಡ ಸಿನಿಮಾ ಗೆಲ್ಸೋಣ, ಸುಮ್ಮನೆ ಗೆಲ್ಸೋದು ಬೇಡಪ್ಪ. ಚೆನ್ನಾಗಿರೋ ಸಿನಿಮಾನ ಗೆಲ್ಸೋಣ. ಚೆನ್ನಾಗಿಲ್ಲದ ಸಿನಿಮಾ ದಯವಿಟ್ಟು ನಿಮ್ಮ ಇಷ್ಟ, ಅದು ಚೆನ್ನಾಗಿಲ್ವಾ ಅದು ಬೇರೆ ವಿಷಯ, ನಿಮ್ಗೆ ಇಷ್ಟ ಆಗಿಲ್ವಾ ಅದು ಬೇರೆ ವಿಷಯ. ಅಪ್ಪು ಸರ್ ಒಂದು ಮಾತು ಹೇಳಿದ್ದಾರೆ, ದುಡ್ಡು ಕೊಟ್ಟು ಸಿನಿಮಾ ನೋಡೋನಿಗೆ ಟಿಕೆಟ್ಸುವ ಹಕ್ಕು ಇದೆ ಅಂತ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರಂತೂ ಏನು ಹೇಳ್ತಾರ, ಮೈಕ್ ಕೊಟ್ಬಿಟ್ರೆ ಸಾಕು ಡಂಕಣಕ ಅಂತ ಕುಂದಾಡ್ಬಿಡ್ತಾರೆ. ಇವರೆಲ್ಲ ಏನು ಗೊತ್ತಾ, ಈ ಥರ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಫೇಮಸ್ ಆಗ್ಬಿಡ್ಬೇಕು, ಏನೋ ಒಂದು ಡೈಲಾಗ್ ಹೊಡ್ಬಿಡ್ಬೇಕು, ನಾನು ಏನೋ ಒಂದು ದೊಡ್ಡದಾಗಿ ಡೈಲಾಗ್ ಹೇಳ್ಬಿಟ್ಟು ನಾನು ಫೇಮಸ್ ಆಗ್ಬಿಡ್ತೀನಿ ಅನ್ನೋ ಭ್ರಮೇಲಿ ಬರ್ತಾರೆ ಇವರೆಲ್ಲ.
ಇವತ್ತು ನೋಡಿದೆ ಒಂದಷ್ಟು ಮಹಾಪ್ರಭುಗಳು ಬಂದಿದ್ರು. ಅಯ್ಯೋ ಬಿಡಿ, ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಸಿನಿಮಾ ಚೆನ್ನಾಗಿದೆ. ಟಾಕ್ಸಿಕ್ ಒನ್ ಆಫ್ ದಿ ಬೆಸ್ಟ್ ಮೂವಿ, ಒನ್ ಆ್ಯಂಡ್ ಓನ್ಲಿ ಇಂಡಿಯನ್ ಸಿನಿಮಾ ಇದು. ದಿಸ್ ಇಸ್ ನಾಟ್ ಅನ್ ಇಂಡಿಯನ್ ಸಿನಿಮಾ. ಟಾಕ್ಸಿಕ್ ಇಂಡಿಯನ್ ಸಿನಿಮಾ ಅಲ್ಲ, ಅದಕ್ಕೂ ಮೀರಿದ್ದು. ಇಂಡಿಯನ್ ಸಿನಿಮಾ ಅನ್ನೋ ಬೌಂಡ್ರಿಲಿ ಮಾಡಿಲ್ಲ ಇವರು ಈ ಸಿನಿಮಾನ. ಹಾಲಿವುಡ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಹಾಲಿವುಡ್ ಅಟೆಂಪ್ಟು. ನೆಕ್ಸ್ಟ್ ಯಾವ ಥರ ಅಟೆಂಪ್ಟ್ ಮಾಡ್ತಾರೆ, ಯಶ್ ಅವರ ಕೆರಿಯರಲ್ಲಿ ಇನ್ಯಾವ ಥರ ಸಿನಿಮಾಗಳನ್ನ ಇವ್ರು ತಂದು ನಮಗೆ ತೋರಿಸ್ತಾರೆ ಅಂತ ಕಾಯ್ತಾ ವೆಯ್ಟ್ ಮಾಡ್ತಾ, ಆ್ಯಂಡ್ ಅಗೈನ್ ಅವರ ಅನದರ್ ಅನೌನ್ಸ್ಮೆಂಟಿಗೆ ವೆಯ್ಟ್ ಮಾಡ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ನಿಮ್ಗೇನು ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ರಿವ್ಯೂ ಕೊಟ್ಟಿದ್ದು ಬಂದು ಡೀಟೇಲ್ಡಾಗಿ ರಿವ್ಯೂ ಬೇಡ, ನನ್ನ ಎಕ್ಸೈಟ್ಮೆಂಟಲ್ಲಿ ನಾನು ಏನು ಹೇಳ್ಬೋದು ಸಿನಿಮಾ ಬಗ್ಗೆ. ಸಿನಿಮಾ ನೋಡ್ಕೊಂಡು ಬಂದಿದ್ದ ತಕ್ಷಣ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ಕೆಲವ್ರಿಗೆ ಅದು ಇಷ್ಟ ಆಗಿಲ್ಲ, ದುಡ್ಡು ಕೊಟ್ಟಿದ್ದಾರೆ, ಅದು ಇದು. ದುಡ್ಡು ಕೊಟ್ಲಿ ಬಿಡ್ಲಿ, ಯಾರಾದರೂ ಪ್ರೂವ್ ಮಾಡಂಗಿದ್ರೆ ಮಾಡ್ರಿ, ಅದು ಬೇರೆ ವಿಷಯ. ನಾವೇನು ತಲೆ ಹೊಡಿತಾ ಇಲ್ಲ, ಇನ್ನೊಂದು ಮನೆಗೆ ಹೋಗಿ ಕಳ್ತನ ಮಾಡ್ಕೊಂಡು ತಿಂತಾ ಇಲ್ಲ. ಏನೋ ನಮಗೆ ಬಂದಿದ್ದು ಹೇಳ್ತೀವಿ, ಫಾಲೋ ಮಾಡ್ತಾರೆ ಜನಗಳು ನಮ್ಮನ್ನು, ಒಂದಷ್ಟು ವಿಷಯಗಳು ಹೇಳೋಣ ಅಂತ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಟೈಮ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಜಾಸ್ತಿ ಲಾಂಗ್ ಡ್ಯೂರೇಷನ್ ಆಗೋಯ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಮತ್ತೆ ಸಿಗೋಣ, ಬಾಯ್.